ಇಲ್ಲಿ ಕಂಬದ ಹತ್ರ ನಿಂತ್ಕೊಂಡು ಪ್ರೇ ಮಾಡಿದ ತಕ್ಷಣ ಇನ್ಸ್ಟೆಂಟ್ಲಿ ಯು ಕ್ಯಾನ್ ಫೀಲ್ ಲೈಕ್ ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು. ಸೊ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಐ ಥಿಂಕ್ ಎವ್ರಿಬಡಿ ಶುಡ್ ಜಸ್ಟ್ ಗಿವ್ ಇಟ್ ಅ ಟ್ರೈ. ಭಕ್ತಿಯಿಂದ ಕೇಳಿಕೊಂಡ್ರೆ ಆ ನರಸಿಂಹ ಸ್ತಂಭ ಇದೆಯಲ್ಲ, ಆ ಸ್ತಂಭದಲ್ಲಿ ಭಕ್ತಿಯಿಂದ ಬಂದು ಕೇಳಿಕೊಂಡು 9 ಪ್ರದಕ್ಷಿಣೆ ಹಾಕಿ ಅಲ್ಲಿ ಒಂದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ರಾಮನವಮಿಯ ದಿವಸದಲ್ಲಿ ಬೆಳಗ್ಗೆ ಪಟ್ಟಾಭಿರಾಮ ದೇವರಿಗೆ ಫಲಪಂಚಾಮೃತ ಅಭಿಷೇಕ, ತದನಂತರದಲ್ಲಿ ಸೀತಾ ಕಲ್ಯಾಣ ಏರ್ಪಡಿಸಿದೆ. ಅದಾದ ನಂತರದಲ್ಲಿ ಪುಷ್ಪಯಾಗ 1,000 kgಗಳ ಹೂಗಳಿಂದ ಯಾಗವನ್ನು ಏರ್ಪಡಿಸಿದೆ, ಪುಷ್ಪಯಾಗವನ್ನು ಏರ್ಪಡಿಸಿದ್ದೇವೆ. ನಾನು ಆಲ್ಮೋಸ್ಟ್ 15-20 ವರ್ಷದಿಂದ ಬರ್ತಾ ಇದ್ದೀನಿ. ಆ ಕಂಬದಲ್ಲಿ ಮತ್ತು ದೇವಸ್ಥಾನ ಸನ್ನಿಧಿನಲ್ಲಿ ತುಂಬ ಪವರ್ ಇದೆ. ಭಕ್ತಿಯಿಂದ ನಾವು ಏನು ದೇವ್ರ ಹತ್ರ ಬೇಡ್ಕೋತೀವಲ್ಲ ಅದು ಖಂಡಿತ ನೆರವೇರಿಸ್ತಾರೆ. ಅಶ್ವತ್ಥ ಕುಬೇರ ನರಸಿಂಹದೇವರ ಪ್ರತಿಷ್ಠಾಪನೆ ನಮ್ಮ ಅಯೋಧ್ಯೆಯ ಶ್ರೀರಾಮದೇವರ ಬಾಲರಾಮಚಂದ್ರ ದೇವರ ಪ್ರತಿಷ್ಠೆ ಆದ ದಿವಸವೇ ಈ ಅಶ್ವತ್ಥ ಕುಬೇರ ನರಸಿಂಹದೇವರ ಪ್ರತಿಷ್ಠೆಯೂ ಆಗಿದೆ. ಬರೋವಾಗ ಒಂದು ಸ್ವಲ್ಪ ಆಬ್ವಿಯಸ್ಲಿ ಸ್ಟ್ರೆಸ್ದಾಗಿ ಬರ್ತೀರಾ. ಇಲ್ಲಿ ಬಂದಿದ ತಕ್ಷಣ ಯುಲ್ ಜಸ್ಟ್ ಲೈಕ್ ಫೀಲ್ ಇನ್ಸ್ಟಂಟೇನಿಯಸ್ಲಿ ಎಷ್ಟು ಬ್ಲ್ಯಾಂಕ್ ಔಟ್ ಆಗಿ ಒಂದು ಫುಲ್ ಐ ಕ್ಯಾನ್ ಸ್ಟಿಲ್ ಫೀಲ್ ದ ವೈಬ್ರೇಷನ್ಸ್. ಸೊ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಗಿವ್ ಇಟ್ ಅ ಟ್ರೈ. ನಮ್ಮ ನರಸಿಂಹ ಸ್ತಂಭದಲ್ಲಿ ನಿಂತಿರ್ತಕ್ಕಂತಹ ನರಸಿಂಹದೇವರು ಭಂಗಿ ರಾಮದೇವರದ್ದು, ನಿಂತಿರ್ತಕ್ಕಂತಹ ಮುಖ ನರಸಿಂಹದೇವರದ್ದು. ಹಾಗಾಗಿ ರಾಮ ನರಸಿಂಹ ಅಂದರೂ ಏನು ತಪ್ಪಾಗಲಾರದು ಅಂತ. ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲಿ, ನಮ್ಮ ಮಮ್ಮಿ ಕರ್ಕೊಂಡು ಬಂದಿರೋದು. ಸೊ ಐ ವಾಸಂಟ್ ಅನ್ಶ್ಯೂರ್ ಲೈಕ್ ಹೇಗಿರುತ್ತೆ ಅಂತ. ಬಟ್ ಇಲ್ಲಿ ಕಂಬದ ಹತ್ರ ನಿಂತ್ಕೊಂಡು ಪ್ರೇ ಮಾಡಿದ ತಕ್ಷಣ ಇನ್ಸ್ಟೆಂಟ್ಲಿ ಯು ಕ್ಯಾನ್ ಫೀಲ್ ಲೈಕ್ ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು. ಸೊ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಐ ಥಿಂಕ್ ಎವ್ರಿಬಡಿ ಶುಡ್ ಜಸ್ಟ್ ಗಿವ್ ಇಟ್ ಅ ಟ್ರೈ. ಅಲ್ಲಿ ಅಭಿಷೇಕಕ್ಕೂ ಕೊಡ್ತಾರೆ. ಯುಲ್ ಡೆಫಿನೆಟ್ಲಿ ಫೀಲ್ ರಿಯಲಿ ಗುಡ್. ಇಲ್ಲಿ ಬಂದರೆ ಎಲ್ಲ ಬನ್ನಿ ಆ್ಯಂಡ್ ವೆರಿ ಗುಡ್ ವೈಬ್ ಸೀರಿಯಸ್ಲಿ. ಸೊ ಹೌದು, ಲೈಕ್ ನಿಮಗೆ ಡೆಫಿನೆಟ್ಲಿ ಅದು ವೈಬ್ ಫೀಲ್ ಆಗೇ ಆಗುತ್ತೆ. ಲೈಕ್ ಬರೋವಾಗ ಒಂದು ಸ್ವಲ್ಪ ಆಬ್ವಿಯಸ್ಲಿ ಸ್ಟ್ರೆಸ್ದಾಗಿ ಬರ್ತೀರಾ. ಇಲ್ಲಿ ಬಂದಿದ ತಕ್ಷಣ ಯುಲ್ ಜಸ್ಟ್ ಲೈಕ್ ಫೀಲ್ ಇನ್ಸ್ಟಂಟೇನಿಯಸ್ಲಿ ಎಷ್ಟು ಬ್ಲ್ಯಾಂಕ್ ಔಟ್ ಆಗಿ ಒಂದು ಫುಲ್ ಐ ಕ್ಯಾನ್ ಸ್ಟಿಲ್ ಫೀಲ್ ದ ವೈಬ್ರೇಷನ್ಸ್. ಸೊ ಡೆಫಿನೆಟ್ಲಿ ಇಟ್ಸ್ ದೇರ್. ಸೊ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಗಿವ್ ಇಟ್ ಅ ಟ್ರೈ. ಮೇಡಮ್ ಹೇಳಿ, ದೇವಸ್ಥಾನ ಹೇಗಿದೆ? ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಸತ್ಯವಾಗೂ ಇದೆ. ಇಲ್ಲಿ ಬಂದು ಭಕ್ತಿಯಿಂದ ಕೇಳಿಕೊಂಡ್ರೆ ಆ ನರಸಿಂಹ ಸ್ತಂಭ ಇದೆಯಲ್ಲ, ಆ ಸ್ತಂಭದಲ್ಲಿ ಭಕ್ತಿಯಿಂದ ಬಂದು ಕೇಳಿಕೊಂಡು 9 ಪ್ರದಕ್ಷಿಣೆ ಹಾಕಿ ಅಲ್ಲಿ ಒಂದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯತ್ಪತೇ ನಮಃ. ನಮ್ಮ ಶ್ರೀ ವಜ್ರಕ್ಷೇತ್ರದಲ್ಲಿ ಪುಷ್ಪಯಾಗ ಅಂತಕ್ಕಂಥ ಮಹಾಪೂಜೆಯನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ನರಸಿಂಹದೇವರು ಮತ್ತು ರಾಮದೇವರಿಗೆ 3 ನರಸಿಂಹದೇವರಲ್ಲಿ ವಿಶೇಷ ಸಂಪರ್ಕ ಇದೆ. ಒಳಗಡೆ ಗರ್ಭಗುಡಿಯಲ್ಲಿ ಅಭಯಲಕ್ಷ್ಮೀ ನರಸಿಂಹದೇವರು ಹಾಗೂ ಪಟ್ಟಾಭಿರಾಮದೇವರು, ಹಾಗೆ ಹೊರಗಡೆ ಅಶ್ವತ್ಥ ಕುಬೇರ ನರಸಿಂಹದೇವರ ಪ್ರತಿಷ್ಠಾಪನೆ ನಮ್ಮ ಅಯೋಧ್ಯೆಯ ಶ್ರೀರಾಮದೇವರ ಬಾಲರಾಮಚಂದ್ರ ದೇವರ ಪ್ರತಿಷ್ಠೆ ಆದ ದಿವಸವೇ ಈ ಅಶ್ವತ್ಥ ಕುಬೇರ ನರಸಿಂಹದೇವರ ಪ್ರತಿಷ್ಠೆಯೂ ಆಗಿದ್ದು. ನಮ್ಮ ನರಸಿಂಹ ಸ್ತಂಭದಲ್ಲಿ ನಿಂತಿರ್ತಕ್ಕಂತಹ ನರಸಿಂಹದೇವರು ಭಂಗಿ ರಾಮದೇವರದ್ದು, ನಿಂತಿರ್ತಕ್ಕಂತಹ ಮುಖ ನರಸಿಂಹದೇವರದ್ದು. ಹಾಗಾಗಿ ರಾಮ ನರಸಿಂಹ ಅಂದರೂ ಏನು ತಪ್ಪಾಗಲಾರದು ಅಂತ. ಹಾಗಾಗಿ ಇಂತಹ ರಾಮನವಮಿಯ ದಿವಸದಲ್ಲಿ ಬೆಳಗ್ಗೆ ಪಟ್ಟಾಭಿರಾಮ ದೇವರಿಗೆ ಫಲಪಂಚಾಮೃತ ಅಭಿಷೇಕ, ತದನಂತರದಲ್ಲಿ ಸೀತಾ ಕಲ್ಯಾಣ ಏರ್ಪಡಿಸಿದೆ. ಅದಾದ ನಂತರದಲ್ಲಿ ಪುಷ್ಪಯಾಗ 1,000 kgಗಳ ಹೂಗಳಿಂದ ಯಾಗವನ್ನು ಏರ್ಪಡಿಸಿದೆ, ಪುಷ್ಪಯಾಗವನ್ನು ಏರ್ಪಡಿಸಿದ್ದೇವೆ. ಅಲ್ಲಿ 108 ಸಾಲಿಗ್ರಾಮದಿಂದ ಸ್ತಂಭದಲ್ಲಿ ತೀರ್ಥಗಳು, ನದಿಗಳದು, ಗಿಡಮೂಲಿಕೆಗಳು ಮತ್ತು ಭೂತರಾಜರ ದಂಡ ಇದೆ ಅಲ್ಲಿ. ಹಂಗಾಗಿ ತುಂಬ ಶಕ್ತಿ ಇದೆ. ಅಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಗುತ್ತೆ, ಒಂದು ವೈಬ್ರೇಷನ್ ಇರುತ್ತೆ ಅಲ್ಲಿ. ನಿಮ್ಮ ಲೈಫಲ್ಲಿ ಒಂದು ಉದಾಹರಣೆ ಕೊಡ್ಬೋದು? ಆಗಿದೆ, ನನ್ನ ಲೈಫಲ್ಲಿ ಆಗಿದೆ. ನಾನು ಮನೆ ತೊಗೊಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆದರೆ ನನಗೆ ತಗೊಳ್ಳೋಂಥ ಶಕ್ತಿ ಆಗಲಿಲ್ಲ, ಆಗ್ತಾ ಇರಲಿಲ್ಲ. ನಾವು ಒಂದು ಮನೇಲಿ ಲೀಸಲ್ಲಿದ್ವಿ. ಅವರು ನೀವೇ ತೊಗೊಳ್ಳಿ ಅಂತಿದ್ರು. ಅವ್ರು ಹೇಳೋ ರೇಟ್ ಜಾಸ್ತಿ ಇತ್ತು ಮಾತ್ರ. ಆಮೇಲೆ ನಮ್ಗೆ ಆಗ್ತಿರ್ಲಿಲ್ಲ. ಆಗಲ್ಲ ಬಿಡಿ ಅಂತಲೇ ನಾವು ಇದ್ವಿ. ನೀವು ಯಾರಿಗಾರು ಕೊಟ್ಕೊಳ್ಳಿ ಅಂತಲೇ ಹೇಳ್ತಿದ್ವಿ. ಅವ್ರು ನೀವೇ ತೊಗೊಳ್ಳಿ, ನೀವು ದಿನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ, ನಮಗೆ ಆಗಲಿ ಅಂತ ಕೇಳ್ಕೊಳ್ಳಿ ಅಂದರು. ಆಂಟಿ, ನೀವು ನನ್ನ ಬಗ್ಗೆ, ಅವರು ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಇದ್ದವರಯ್ಯ, ನೀವು ನಮಗೆ ಆಗಲಿ ಅಂತ ಕೇಳ್ಕೊಳ್ಳಿ ಆಂಟಿ ಅಂತಿದ್ದೆ. ಹಾಗೆ ಆಚಾರ್ಯರು ಈ ನರಸಿಂಹ ಜಯಂತಿ ಅಲ್ಲ, ಹಿಂದಿನ ನರಸಿಂಹ ಜಯಂತಿನೂ ಅಲ್ಲ, ಅದ್ರ ಹಿಂದಿನ ನರಸಿಂಹ ಜಯಂತಿಯಲ್ಲಿ ಹೇಳಿದರು. ಯಾರು ದ್ವಾರ, ಇಲ್ಲಿ ನರಸಿಂಹ ಜಯಂತಿ ದ್ವಾರ ಇದೆ ಇಲ್ಲಿ,
ಅಲ್ಲಿ ಸಂಜೆ ಪೂಜೆ ಮಾಡ್ತಾರೆ. ಸಂಜೆ ಪೂಜೆ ಆಗುತ್ತೆ. ಆವಾಗ ಯಾರಿಗೆ ಸ್ವಂತ ಮನೆ ಆಗಿಲ್ವೋ ಅವರೆಲ್ಲ ದ್ವಾರ ಪೂಜೆ ಮಾಡಿಸಿದ್ರೆ ಸ್ವಂತ ಮನೆ ಆಗುತ್ತೆ ಅಂದರು. ನಾನು ಬೇರೆ ಪೂಜೆಗೆಲ್ಲ ಕೊಡ್ತಾಯಿದ್ದೆ, ವರ್ಷವೂ ದ್ವಾರ ಪೂಜೆ ಕೊಡ್ತಿರ್ಲಿಲ್ಲ. ಆವಾಗಲೇ ನಂಗೆ ತಲೆಗೆ ಫ್ಲಾಶ್ ಆಯಿತು, ಅಯ್ಯೋ ನಾನು ಕೊಡಲೇ ಇಲ್ವಲ್ಲ ಅಂತ. ಮುಂದಿನ ವರ್ಷ ಮಾತ್ರ ನಾನು ನರಸಿಂಹ ಜಯಂತಿಗೆ ದ್ವಾರ ಪೂಜೆ ಕೊಡಲೇಬೇಕು ಅಂತ ಅಂದ್ಕೊಂಡೆ. ನಾವು ದಿನ ಇಲ್ಲಿ ವಾಲಂಟಿಯರ್ ಆಗಿದ್ದರಿಂದ ದಿನ ಬರ್ತೀವಿ ದೇವಸ್ಥಾನಕ್ಕೆ. ಬರ್ಸ್ಬೇಕು ಅನ್ಕೋತಿದ್ದೆ, ಬರ್ಸೋಕ್ಕೆ ಆಗ್ತಿರ್ಲಿಲ್ಲ. ಕಡೆಗೆ ಆಮೇಲೆ ಒಂದು ನರಸಿಂಹ ಜಯಂತಿನೇ ಒಂದು 4-5 ಜನ ಇದ್ದಾಗೂ ನಾನು ದ್ವಾರ ಪೂಜೆಗೆ ಬರ್ತಾಯಿದ್ದೀನಿ. ಅವ್ರು ನಮ್ಮ ಮನೆ ಓನರು ನಮ್ಮ ಭಾವನ ಫ್ರೆಂಡಯ್ಯ. ಹಾಗಾಗಿ ಅವ್ರ ಮಗ ಇದ್ದವನು ನಮ್ಮ ಭಾವಂಗೆ ಫೋನ್ ಮಾಡಿದ್ನಂತೆ, ನೀವು ಈ ಮನೆ ನೀವೇ ನೋಡಿ ಅಂತ. ಹಾಗೆ ನಮ್ಮ ಅಕ್ಕ ಇದ್ದವಳು ಹೇಳಿಲ್ಲ, ಹಾಗೆ ಏನೇ ನರಸಿಂಹ ಜಯಂತಿ ಶುಭ ಸೂಚನೆ ಬರ್ತಾಯಿದೆ ಅಂದ್ಲು. ಹೌದಾಕ, ಇಲ್ಲ ಫೋನ್ ಮಾಡಿದ್ದಾರೆ ಅವರು, ನಿನಗೆ ಸಂಜೆ ಭಾವ ಫೋನ್ ಮಾಡ್ಬೋದು ಅಂದರು. ಆಮೇಲೆ ನಾನು ಇಲ್ಲಿಂದ ದೇವಸ್ಥಾನಕ್ಕೆ ಹೋದ್ಮೇಲೆ ಮನೆಗೆ ಹೋದ್ರ ಮೇಲೆ ಭಾವ ಫೋನ್ ಮಾಡಿದರು. ಹಂಗೆ ಭಾವ ನೀವು ಮೊದಲೇ ಹೇಳಿದ್ರಲ್ಲ ಆ ರೇಟಿಂದ ಒಂದು 6 ಲಕ್ಷ ಕಡಿಮೆ ಕೊಡ್ಬೋದೇನೋ ಅವರು ಅಂದರು. ಹಂಗೆ ಕಷ್ಟವಾಗುತ್ತೆ ಭಾವ ನಮಗೆ ಅಂದೆ. ನೋಡೋಣ ಇರು ಅಂದರು. ಕಡೆಗೆ ಅವರು ನಾವು ಹೇಳಿದ ರೇಟಿಗಿಂತ ಒಂಚೂರು ಜಾಸ್ತಿ ಆಯಿತು ಅಂತ ನಮಗೆ ಮನೆ ಆಯಿತು. ಮನೆ ಆಯಿತು. ಆ ದ್ವಾರ ಪೂಜೆ ಮಾಡಿಸಿದ್ಮೇಲೆ ನನಗೆ ಮನೆ ಆಯಿತು ಅನ್ನೋದು ನನಗೆ ಕನ್ಫರ್ಮ್ ಆಗ್ತಾಯಿದೆ. ನಾನು ಬರ್ತಿರೋದು ಜ್ಞಾನ ಭಾರತಿಯಿಂದ. ನಾನು ಆಲ್ಮೋಸ್ಟ್ 15-20 ವರ್ಷದಿಂದ ಬರ್ತಾಯಿದ್ದೀನಿ. ಆ ಕಂಬದಲ್ಲಿ ಮತ್ತು ದೇವಸ್ಥಾನ ಸನ್ನಿಧಿನಲ್ಲಿ ತುಂಬ ಪವರ್ ಇದೆ. ನಂಬಿಕೆ ಇಟ್ಟು ಭಕ್ತಿಯಿಂದ ನಾವು ಏನು ದೇವ್ರ ಹತ್ರ ಬೇಡ್ಕೋತೀವಲ್ಲ ಅದು ಖಂಡಿತ ನೆರವೇರಿಸ್ತಾರೆ. ಒಳ್ಳೆಯದಾಗಿದ್ದರೆ ಇನ್ನೂ ಬೇಗನೆ ಆಗುತ್ತೆ. ಯಾವುದೇ ರೀತಿ ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ದೇವಸ್ಥಾನದಲ್ಲಿ. ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸರಿಯಾಗಿ ಫಾಲೋ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲರೂ ಬರ್ಬೋದು. ಯಾವಾಗ ದೇವರು ಅನುಗ್ರಹ ಎಲ್ಲರಿಗೂ ಸಿಗುತ್ತೆ ಇಲ್ಲಿ ಬಂದರೆ. ನಮ್ಮ ಕೆಲವ್ರಿಗೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ. ಯಾವಾಗ ನಮ್ಮ ನೆಗೆಟಿವ್ ಫೀಲಿಂಗ್ಸ್ ಇರುತ್ತೆ ಆವಾಗ ಡಿಪ್ರೆಷನ್ಗೆ ಹೋಗ್ತಾರೆ. ಏನೇನು ಮಾಡಬೇಕು ಅಂದ್ಕೊಂಡು ಇಂಟ್ರೆಸ್ಟ್ ಇರೋಲ್ಲ. ಆ ಥರ ಒಂದು 4-5 ಸತಿ ಯಾರಾದರೂ ಇಲ್ಲಿ ಬಂದರು ಅಂತಂದರೆ ಅಲ್ಲಿ ನಿಂತಾಗ ಅವ್ರಿಗೊಂದು ಶಾಕ್ ಫೀಲ್ ಆಗುತ್ತೆ. ಆ ನೆಗೆಟಿವ್ ಎನರ್ಜಿ ಹೋಗೋದು ಬರೋದು ಒಂದು ಫೀಲ್ ಆಗುತ್ತೆ ನಿಮಗೆ. ಒಂದು 4-5 ಸತಿ ಬಂದು ಹೋದ್ಮೇಲೆ ನಿಮ್ಗೆ ಇಲ್ಲಿ ಬಂದು ಹೋದರೆ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. 3rd ಟೈಮ್ ಅಷ್ಟರಲ್ಲಿ ನಿಮ್ಗೆ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ. ಇವಾಗ ಎಲ್ಲರಿಗೂ ಗೊತ್ತಾಗ್ತಿದೆ, ಬಟ್ ತುಂಬ ವರ್ಷದಿಂದ ಇದೆ. ಆವಾಗಿಂದ ಎಷ್ಟು ನೀಟಾಗಿ ಒಂದು ಪ್ರೊಸೀಜರ್ ಪ್ರಕಾರ ನಡೀತಿತ್ತಲ್ಲ ಹಂಗೆ ಇರಬೇಕು ಈ ಜಾಗ. ತುಂಬ ಕಮರ್ಷಿಯಲ್ ಆದ್ರೂ ಎಲ್ಲರಿಗೂ ಅನುಕೂಲ ಆಗಲ್ಲ. ಎಲ್ಲರೂ ಒಂದೇ ರೀತಿ ನಡ್ಕೊಳ್ಳೋದು. 2013 ಒಂದು ಸತಿ ಇಲ್ಲಿ ಬಂದಿದ್ದೆ ನಾನು. ಸುವರ್ಣ ಕಾಲೇಜಲ್ಲಿ ಓದಿದ್ದು. ಆವಾಗಿಂದ ಈ ದೇವಸ್ಥಾನ ಗೊತ್ತು. ನಮ್ಮದು CA ಎಕ್ಸಾಮ್ ಎಲ್ಲ ಬರಿತಾ ಇದ್ದೆ ನಾನು. ಅವಾಗ CA ಎಕ್ಸಾಮ್ ಬರೆಯೋವಾಗ ಒಂದು ದೇವರ ಅನುಗ್ರಹ ಇರಬೇಕು, ಒಂದು ಆಶೀರ್ವಾದ ಇರಬೇಕು ಅಂದಾಗ ಹಿಂಗೆ ಯಾರಾದ್ರು ಹೇಳ್ದಾಗ ಒಂದು ಸತಿ ಇಲ್ಲಿ ಬಂದು ಹೋಗಿದ್ದೆ ನಾನು. 4-5 ಸತಿ ಬಂದಿದ್ದೆ. 9 ಸತಿ ಬರಲಿಕ್ಕೆ ಆಗಿಲ್ಲ ನನಗೆ. ಬಟ್ 4-5 ಸತಿಗೆ ನಂಗೆ ಒಳ್ಳೆ ಎಫೆಕ್ಟು, ರಿಸಲ್ಟ್ ಎಲ್ಲ ಚೆನ್ನಾಗಾಗಿದೆ ನನಗೆ.